ಬಹಳ ಅಕ್ರಮಗಳು ಅವ್ಯವಹಾರಗಳು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ನಡೀತಾ ಇದೆ. ಮಳೆ ಬಂದ್ರೆ ಅದು ಕೆರೆನೆ ಅಂತ, ಇಂಡೋರ್ ಸ್ಟೇಡಿಯಂ ಅಲ್ಲ ಅಂತ. ಹೀನಾಯವಾದಂತ ಸೋಲು ಬಾಸ್ಕೆಟ್ ಬಾಲ್ ಫೆಡರೇಷನ್ ನಲ್ಲಿ ಬರ್ತಾ ಇರ್ಲಿಲ್ಲ ಅಂತ. ಪ್ರತಿ 3 ವರ್ಷ 4 ವರ್ಷಕ್ಕೊಂದ್ಸಾರಿ ಕಂಠೀರವ ಇಂಡೋರ್ ಸ್ಟೇಡಿಯಂ ಅಲ್ಲಿರೋ ಇಂಡೋರ್ ಸ್ಟೇಡಿಯಂದು ಫ್ಲೋರಿಂಗ್ ಎಲ್ಲ ಕಿತ್ತಾಕ್ತಾರೆ, ಹೊಸದಾಗ್ತಾರೆ ಅಂತ. ಆತ್ಮೀಯ ಸ್ನೇಹಿತರೆ, ನಾನು ನಂದಕುಮಾರ್, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಮಾತಾಡೋದು. ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ವಿಚಾರಕ್ಕೆ ನಾನು ಬರ್ತೀನಿ. ಅವರು ಪಾಪ ಬಹಳ ಅರ್ಜೆಂಟ್ ಅಲ್ಲಿ ಇದ್ರು ಅಂತ ನಮ್ಮ ಅಸೋಸಿಯೇಷನ್ ನ ಡಿಸ್ಟರ್ಬ್ ಮಾಡಕ್ಕೆ, ನಮ್ಮ ಅಸೋಸಿಯೇಷನ್ ನ ತೊಂದರೆ ಕೊಡಕ್ಕೆ, ಮತ್ತೆ ನಮ್ಮ ಅಸೋಸಿಯೇಷನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಬಾಡಿ ಮಾಡ್ಬೇಕು ಅಂತ ಬಹಳ ಅರ್ಜೆಂಟ್ ಆಗಿದ್ರು. ಯಾಕೆಂದ್ರೆ ನಾನಿದ್ದಷ್ಟು ಅವ್ರಿಗೆ ಸಮಸ್ಯೆ ಜಾಸ್ತಿ ಅಂತ. ಅವ್ರಿಗೆ ಮತ್ತೆ ಅವರು ಅಧ್ಯಕ್ಷರಾದ ಗೋವಿಂದರಾಜ್ ಅವ್ರಿಗೆ, ಕಾರ್ಯದರ್ಶಿಗಳಾದ ಅನಂತರಾಜ್ ಅವ್ರಿಗೆ, ಯಾಕೆಂದ್ರೆ ಇದು ಅವರ ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಈಗಾಗಲೇ ನಾನು ಹಿಂದಿನ ವಿಡಿಯೋ ಅಲ್ಲಿ ನಾನು ಹೇಳಿದ್ದೀನಿ ಅಂತ. ಬಹಳ ಅಕ್ರಮಗಳು ಅವ್ಯವಹಾರಗಳು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ನಡೀತಾ ಇದೆ. ಸ್ಟೇಡಿಯಂ ಒಂದು ಕಂಠೀರವ ಸ್ಟೇಡಿಯಂನ ಒಂದು ಕಾಂಕ್ರೀಟ್ ಜಂಗಲ್ ಮಾಡ್ಬಿಟ್ಟಿದ್ದಾರೆ ಅಂತ. ಇದಕ್ ಮುಂಚೆ ಈ ಮಲ್ಯ ಹಾಸ್ಪಿಟಲ್ ಎದುರುಗಡೆ ಸುಮಾರು 50-60 ಸಾವಿರ ಅಡಿ ಜಾಗನ ಪಾರ್ಕಿಂಗ್ ಕೊಡಿಸೋದಕ್ಕೆ, ಮತ್ತೆ ಅಲ್ಲೊಂದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಮಾಡಿ ಪಬ್ಲಿಕ್ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕು ಅಂತ ಹೇಳಿ ಮಾಡಿದಂತ ಪ್ರಪೋಸಲ್. ಅದಕ್ಕೂ ಪಿತಾಮಹ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರೇ ಅಂತ. ಅದೆಲ್ಲ ನಾವು ಹೋರಾಟ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಿ ಈ ಜಾಗ ಅಲ್ಲಿ ಇವಾಗ 200 ಮೀಟರ್ದ ಒಂದು ಟ್ರ್ಯಾಕ್ ಹಾಕಿದ್ದಾರೆ ಅಥ್ಲೆಟ್ಸ್ಗೆ. ಯಾರಿಗೋ ಉಪಯೋಗ ಆಗ್ತಾ ಇದೆ, ಸ್ಪೋರ್ಟ್ಸ್ ಫೆಸಿಲಿಟಿಗೆ ಯೂಸ್ ಆಗ್ತಾ ಇತ್ತು ಅಂತ. ಇದ್ರ ಮಧ್ಯದಲ್ಲಿ ನಮ್ ಕಂಠೀರವ ಸ್ಟೇಡಿಯಂ ಅಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನಿಮ್ಗೆ ಕುನಾರ್ಕ್ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ ಅಂತ. ಇವತ್ತು ತನಕ ಆ ಹೋಟೆಲ್ಗೆ ಯಾರು ಮಾಲೀಕರು, ಯಾರು ಕೊಟ್ಟಿದ್ದಾರೆ, ಯಾರು ಲೀಸು, ಏನ್ ಬಾಡಿಗೆ, ಏನು ಎತ್ತ, ಏನಿಲ್ಲ ಅಂತ. ಅದರ ಹಿಂದೆನೂ ಭೀಷ್ಮ ಪಿತಾಮಹ ಬಂದು ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರದೇ ಪ್ರಸಾದ ಅದು ಅಂತ. ಸರ್ಕಾರಕ್ಕೆ ರೆವಿನ್ಯೂನು ಇಲ್ಲ, ಸರ್ಕಾರಕ್ಕೇನು ಅನುಕೂಲನೂ ಇಲ್ಲ. ಒಂದು ಹೋಟ್ಲ್ ಮಾಡಿದ್ದಾರೆ, ಆ ಹೋಟ್ಲು ಚೆನ್ನಾಗಿ ನಡೀತಾ ಇದೆ. ಅದ್ರ ಹಿಂದೆ ಯಾರಿದ್ದಾರೆ, ಯಾರು ಎಷ್ಟು ಬಾಡಿಗೆ ಕೊಡ್ತಾವ್ರೆ, ಏನ್ ಮಾಡ್ತಾವ್ರೆ, ಸುಮಾರು 20-25 ಸಾವಿರ ಸ್ಕ್ವೇರ್ ಫೀಟ್ ಜಾಗನ ಸ್ವಂತ ತರ ಮಾಡ್ಕೊಂಡ್ಬಿಟ್ಟವ್ರೆ ಅಂತ. ಮತ್ತೆ ನಮ್ಮ ಕಂಠೀರವ ಇಂಡೋರ್ ಸ್ಟೇಡಿಯಂ ವಿಚಾರಕ್ಕೆ ನಾನು ಬರ್ತೀನಿ ಅಂತ. ಕಂಠೀರವ ಇಂಡೋರ್ ಸ್ಟೇಡಿಯಂ ಬಂದ್ರೆ ಅದು ನಮ್ಮ ಸಂಪಂಗಿ ರಾಮನಗರದ ಹಳೆಯ ಕಾಲದಲ್ಲಿ ಅದೊಂದು ಲೇಕ್ ಬೆಡ್ ಕೆರೆ. ಅದು ಈ ಬೆಂಗಳೂರು ಕರ್ಗ ಆದಾಗ ಅಲ್ಲಿ ನಮ್ಮ ಕರ್ಗದ ದೇವಸ್ಥಾನದವರು ಅಲ್ಲಿ ಬಂದು ಪೂಜೆ ಗೀಜೆ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಆ ಕೆರೆಯಲ್ಲಿ ನ್ಯಾಷನಲ್ ಗೇಮ್ಸ್ ಟೈಮಲ್ಲಿ L&T ಅವ್ರಿಗೆ ಕೊಟ್ಟು ಒಂದು ಇಂಡೋರ್ ಸ್ಟೇಡಿಯಂ ಕಟ್ಟಿಸಿದ್ರು. ಅದು ಕೆರೆ ಪ್ರತಿ ವರ್ಷ ಮಳೆ ಬಂದ್ರೆ ಅದು ಕೆರೆನೆ ಅಂತ, ಇಂಡೋರ್ ಸ್ಟೇಡಿಯಂ ಅಲ್ಲ ಅಂತ. ನಿಮ್ಗೆಲ್ಲ ಗೊತ್ತಿರ್ಲಿ ಸ್ನೇಹಿತರೆ, ನಮ್ಮ ರಾಜ್ಯ ಕ್ರೀಡಾಪಟುಗಳು, ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾಭಿಮಾನಿಗಳಿಗೆ ಈ ವಿಚಾರ ಗೊತ್ತಿರ್ಬೇಕು ನಿಮ್ಗೆ. ಪ್ರತಿ 3 ವರ್ಷ 4 ವರ್ಷಕ್ಕೊಂದ್ಸಾರಿ ಕಂಠೀರವ ಇಂಡೋರ್ ಸ್ಟೇಡಿಯಂ ಅಲ್ಲಿರೋ ಇಂಡೋರ್ ಸ್ಟೇಡಿಯಂದು ಫ್ಲೋರಿಂಗ್ ಎಲ್ಲ ಕಿತ್ತಾಕ್ತಾರೆ, ಹೊಸದಾಗ್ತಾರೆ ಅಂತ. ಅದು ಒಂಥರ ಏನದು ಯಾರ್ದೋ ಪರ್ಸನಲ್ ಪ್ರಾಪರ್ಟಿ ಆಗೋಗಿದೆ ಕಂಠೀರವ ಇಂಡೋರ್ ಸ್ಟೇಡಿಯಂ ಅಂತ. ಒಳಗಡೆ ಯಾರ ಆಕ್ಟಿವಿಟೀಸ್ ಮಾಡಕ್ಕೂ ಬಿಡೋದಿಲ್ಲ ಅಂತ, ಅವ್ರದ್ದೊಂದು ಆಕ್ಟಿವಿಟೀಸು. ಆ ವಿಚಾರದಲ್ಲಿ ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ಬಾಸ್ಕೆಟ್ ಬಾಲ್ ಫೆಡರೇಷನ್ ಎಲೆಕ್ಷನ್ ಆಗಿತ್ತು. ಇವರು 1-2 ಟರ್ಮು ಬಾಸ್ಕೆಟ್ ಬಾಲ್ ಫೆಡರೇಷನ್ ಅಧ್ಯಕ್ಷರಾಗಿದ್ರು. ಆಂಡವ್ ಅರ್ಜುನ್ ಅಂತ ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರು ಇವ್ರ ಮೇಲೆ ಎಲೆಕ್ಷನ್ ನಿಂತು ಗೆದ್ದ ಅವನು. ಇವ್ರಿಗೆ ಬಂದಿರೋ ವೋಟ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ನಿಜವಾಗ್ಲೂ ಎಂತ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾರೇ ಇದ್ರು ನಿವೃತ್ತಿ ತಗೊಂಡ್ಬಿಡ್ಬೇಕು. ಇವ್ರಿಗೆ 1 ವೋಟ್ ಬಂದಿದೆ, ಅವನು 2/3 ಮೆಜಾರಿಟಿಯಲ್ಲಿ ಆ ಹುಡುಗ ಗೆದ್ದ ಅಂತ. ಸೊ ನೀವು ಒಳ್ಳೆ ಕೆಲಸ ಮಾಡಿ, ಜನಗಳ ಹತ್ರ ನೀವು ಒಳ್ಳೆ ಅಭಿಪ್ರಾಯ ತಗೊಂಡು ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಜನಗಳು ಮೆಚ್ಚಿದ್ರೆ ನಿಮ್ಗೆ ಇಷ್ಟೊಂದು ಹೀನಾಯವಾದಂತ ಸೋಲು ಬಾಸ್ಕೆಟ್ ಬಾಲ್ ಫೆಡರೇಷನ್ ನಲ್ಲಿ ಬರ್ತಾ ಇರ್ಲಿಲ್ಲ ಅಂತ. ಸೊ ಇವತ್ತು ನೀವು ನಿಮ್ಮ ಆಫೀಸ್ ಬಿಲ್ಡಿಂಗ್ ಆಗ್ಲಿ, ಇಂಡೋರ್ ಸ್ಟೇಡಿಯಂ ಆಗ್ಲಿ, ಹೋಟ್ಲ್ ಆಗ್ಲಿ, ಔಟ್ಡೋರ್ ಸ್ಟೇಡಿಯಂ ಆಗ್ಲಿ, ಎಲ್ಲ ಒಂಥರ ನಿಮ್ಗೆ ಎಲ್ಲ ನಮ್ಮ ಕ್ರೀಡಾ ಇಲಾಖೆ ನಿಮ್ಗೆ ಒಂದು ರೀತಿ ಲೀಸ್ ಕೊಟ್ಟಿರೋ ತರ ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಇದೆಲ್ಲ ನಾವು ಎಕ್ಸ್ಪೋಸ್ ಮಾಡ್ತೀವಿ. ಗೋವಿಂದರಾಜ್ ಅವರೇ, ಇವಾಗೂ ನೀವು ಬದಲಾಗ್ಬೋದು, ಇವಾಗೂ ನಿಮ್ಗೆ ಅವಕಾಶ ಇದೆ. ಇಲ್ಲ ಅಂದ್ರೆ ನಾವು ಲೀಗಲ್ ಆಗು ಫೈಟ್ ಮಾಡ್ತೀವಿ, ಮತ್ತೆ ಶಾಂತಿಯುತವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಹೈಲೈಟ್ ಮಾಡ್ತೀವಿ. ನೀವೆಲ್ಲಿವರೆಗೂ ನೀವು ಬದಲಾಗಲ್ಲ, ಮತ್ತೆ ನೀವು ಒಲಿಂಪಿಕ್ ಅಸೋಸಿಯೇಷನ್ ಬಿಡಲ್ಲ, ಅಲ್ಲಿವರೆಗೂ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ. ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲಾ ರೀತಿನೂ ಫೇಸ್ ಮಾಡಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮಿಂದೇನೂ ಬಹಳ ದೊಡ್ಡ ವಾಲಿಬಾಲ್ ಮತ್ತೆ ಬೇರೆ ಬೇರೆ ಕ್ರೀಡೆಯಲ್ಲಿ
ಸಹಾಯ ಮಾಡಿ ಸಹಕಾರ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಜನ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ದಯಮಾಡಿ ನೀವೇ ಇವಾಗ ಕ್ರೀಡಾ ಇಲಾಖೆ ನಿಮ್ ಕೈಯಲ್ಲಿದೆ, ದಯಮಾಡಿ ಇಲ್ಲಿ ನಡೆಯುತ್ತಿರುವಂತ ಒಂದು ಅಕ್ರಮಗಳು, ಅನ್ಯಾಯಗಳು, ಪ್ರೇಮಿಗಳಿಗೆ, ಕ್ರೀಡಾಪಟುಗಳಿಗೆ ಆಗ್ತಾ ಇರೋ ಅನ್ಯಾಯಗಳನ್ನ ತಾವೇ ಸರಿ ಮಾಡ್ಬೇಕು, ತಾವೇ ಇದಕ್ಕೊಂದು ಮುಕ್ತಿ ಕೊಡಬೇಕು ಅಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.